ಹಲೋ ಹಾಯ್ ನಮಸ್ಕಾರ, ನಾನು ನಿಮ್ಮ ಚೇತನ್. ನಮ್ಮ ಸಕಲೇಶ್ಪುರದ ಹೋಮ್ ಸ್ಟೇಲಿ ಕಂಪ್ಲೀಟ್ ಡೇ ಸ್ಪೆಂಡ್ ಮಾಡಿ ನಾವು ನೆಕ್ಸ್ಟ್ ದಿನ ಹೊರಟಿದ್ದು ಇಲ್ಲಿದೆ ನೋಡಿ, ಕಾಡಿನ ದಾರಿ ಎತ್ತಿನ ಭುಜ ಟ್ರೆಕ್ಕಿಂಗ್ಗೆ. ಇಲ್ಲಿ ಟ್ರೆಕ್ಕಿಂಗ್ ಅಂತೂ ಸ್ಟಾರ್ಟ್ ಆಯಿತು. ಅವ್ರು ಮುಂಚೆನೇ ಹೇಳಿದರು 100% ದಾರಿ ಅಂತೂ ಕ್ಲಿಯರ್ ಇಲ್ಲ, ನೀವೇ ದಾರಿ ನೋಡಿಕೊಂಡು ನೀವೇ ಅದನ್ನು ಕ್ಲಿಯರ್ ಮಾಡ್ಕೊಂಡು ಹೋಗಬೇಕಾಗತ್ತೆ ಅಂತ. ಅದೇ ನಂಬ್ಕೊಂಡು ಮುಂದೆ ಹೋದ್ವಿ. ಅಂತೂ ಇಂತೂ ನಮ್ಮ ಕಾಡು ಪಾಪ ಈಗ ಕಾಡಿಗೆ ಮರಳಿ ಬಂತು. ಆ ಖುಷಿ ನೋಡಿ ಮುಖದಲ್ಲಿ. ನಮಗೆ ಅದಕ್ಕೆ ಪ್ರಸಂಗ ಬೇಕಿತ್ತು ಗುರು. ಅವ್ರು ಹೇಳಿದ್ರು ಕೇಳ್ದಿರಾ, ದಾರಿ ಕಾಣಲಿಲ್ಲ ಅಂದರು. ಈ ಮರ ಹತ್ತಿ ದಾರಿ ಹುಡುಕ್ದೆ, ಆದರೆ ನಮ್ಗೆ ಎಲ್ಲೂ ರೂಟೇ ಕಾಣಿಸ್ತಿಲ್ಲ. ಮತ್ತೆ ವಾಪಸ್ ಇದೇ ರೋಡಲ್ಲಿ ಹೋಗೋಣ ಅಂಥೇಳಿ ಅದೇ ರೋಡಿಗೆ ಕೆಳಗಿಳಿದ್ವಿ. ಅಂತೂ ಇಂತೂ ದಾರಿ ಹುಡುಕಿ ಆನೆ ನಡೆದಿದ್ದೇ ದಾರಿಗಳು ಅನ್ನೋ ಥರ ನಾನು ಹೊರಟೆ. ನನ್ನ ಹಿಂದೆ ನನ್ನ ಕಪಿ ಸೈನ್ಯ ನನ್ನನ್ನು ಫಾಲೋ ಮಾಡ್ತಾ ಬಂತು. ಅಂತೂ ಫೈನಲ್ ಆಗಿ ನಮ್ಗೆ ಯಾವುದೋ ಒಂದು ವೇ ಸಿಗುತ್ತೆ ಅನ್ನೋದಂತೂ ಕನ್ಫರ್ಮ್ ಆಯಿತು. ಮುಂದೆ ನುಕ್ಕೊಂಡ್ ಬಂದ್ವಿ. ಅಲ್ಲಿ ಕಾಣಿಸ್ತಿದೆ ನೋಡಿ, ಅದೇ ಎತ್ತಿನ ಭುಜ. ಅಲ್ಲಿವರೆಗೂ ನಾವು ಇವಾಗ ಹತ್ತಲೇಬೇಕು. ಫೈನಲಿ ನಾವು ರೀಚ್ ಆಗಿದ್ದು ಈ ಒಂದು ಒಳ್ಳೆ ಪ್ರಕೃತಿ ಸೌಂದರ್ಯದ ಮಡಿಲಿಗೆ. ಹತ್ತಷ್ಟೊತ್ತಿಗೆ ತುಂಬ ಸುಸ್ತಾಗಿತ್ತು ಗುರು. ಬಟ್ ಈ ವ್ಯೂ ನೋಡ್ತಿದ್ದಂಗೆ ನಮ್ಗಾಗಿದ್ದ ಸುಸ್ತು, ನಮ್ಗಾಗಿದ್ದ ಕಾಲು ನೋವು ಎಲ್ಲ ಮಾಯ ಆಯಿತು. ಫೈನಲ್ ಆಗಿ ನಾವು ಬಂದ್ವಿ ನೋಡಿ ಎತ್ತಿನ ಭುಜ. ಇಷ್ಟು ಬ್ಯೂಟಿಫುಲ್ ಆಗಿದ್ದಿದ್ದು ವ್ಯೂ ಪಾಯಿಂಟಿಗೆ ಬಂದಮೇಲೆ ನಮಗೆ ತುಂಬಾ ಖುಷಿ ಆಯಿತು ಗುರು. ಮನ್ಸಿಗೆ ಏನೋ ಒಂಥರ ನೆಮ್ಮದಿ. ಆ್ಯಕ್ಚುಲಾಗಿ ಈ ಟಾಸ್ಕು ಇವಾಗ ಸ್ಟಾರ್ಟ್ ಆಗುತ್ತೆ ಗುರು. ಮೇಲ್ ಕಾಣ್ತಿರೋ ಆ ಕಲ್ಲು ಬಂಡೆ ಮೇಲೆ ಹತ್ತಿ ನಾವು ತುದಿಗೆ ಹೋಗಿ ನಿಲ್ಲಬೇಕು. ಈಗ ನೆಕ್ಸ್ಟು ಅಲ್ಲಿಗೆ ಹೊರಟ್ವಿ. ಹೌದಪ್ಪ, ನೀವೇನು ಹತ್ತೀರಾ, ವಿಡಿಯೋ ಮಾತ್ರ ನಾವು ಮಾಡಬೇಕಲ್ಲ. ಇಲ್ಲಿ ನಮ್ಮ ಕಷ್ಟ ಯಾರು ಕೇಳ್ತಾರೆ? ಅಂತೂ ಈ ಕೋತಿ ಎಲ್ಲೆಲ್ಲ ಹೋಗುತ್ತೆ ಅಲ್ಲೆಲ್ಲ ಫಾಲೋ ಮಾಡಿಕೊಂಡು ನಮಗೆ ವಿಡಿಯೋ ಮಾಡೋದೇ ಕೆಲಸ. ಈ ಟ್ರೆಕ್ಕಿಂಗಲ್ಲಿ ಬೆಟ್ಟ ಹತ್ತೋದೇ ಕಷ್ಟ ಆದರೆ ಇವ್ರ ಕೈಗೆ ಒಂದು ಫೋನ್ ಕೊಟ್ಟು ವಿಡಿಯೋ ಮಾಡೋ ಅಂದಿದ್ದು ಇವ್ರಿಗೆ ಆಲ್ರೆಡಿ ಪಿತ್ತ ನೆತ್ತಿಗೇರಿತ್ತು. ಫೈನಲಿ ಬೆಟ್ಟದ ತುದಿಲಿ ಬಂದು ಕುತ್ಕೊಂಡಿದ್ದು ನಮ್ಗಳಿಗೆಲ್ಲ ಅನಿಸಿದ್ದು ಒಂದೇ ಮಾತು, ಈ ಬೆಂಗಳೂರು ಜೀವನ, ಟ್ರಾಫಿಕ್ಕು, ವರ್ಕ್ ಸ್ಟ್ರೆಸ್ಸು, ಫ್ಯಾಮಿಲಿ ಕಮಿಟ್ಮೆಂಟ್ಸು, ಈ ಹುಡುಗಿರು, ಬ್ರೇಕಪ್ಪು, ಇದರೆಲ್ಲದ್ರ ಮಧ್ಯೆ ಫ್ಯೂಚರಲ್ಲಿ ಏನಾಗಬೇಕು ಅನ್ನೋ ಒಂದು ಜವಾಬ್ದಾರಿ, ಇಷ್ಟನ್ನೆಲ್ಲ ತಲೆಯಿಂದ ತೆಗೆದು ನೆಮ್ಮದಿಯಾಗಿ ಬಂದು ಮೇಲ್ಗಡೆ ರಿಲ್ಯಾಕ್ಸಾಗಿ ಕೂತ್ಕೊಂಡ್ವಿ. ಈ ಟ್ರೆಕ್ಕಿಂಗ್ ನಿಜವಾಗ್ಲೂ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಗುರು. ಇದ್ರೆ ನೆಮ್ಮದಿಯಾಗಿರಬೇಕು ಅಂತಾರಲ್ಲ, ಆ ರೇಂಜಲ್ಲಿತ್ತು. ಮೇಲ್ಗಡೆ ಸುಮಾರು ಒಂದು 2 ತಾಸು ಕೂತಿದ್ದೀವಿ. ಅಂದರೂ ಇಲ್ಲಿ ಕಳೆದಿದ್ದ ಕ್ಷಣಗಳು ಹೇಗೆ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಫೈನಲ್ ಆಗಿ ಟ್ರೆಕ್ಕಿಂಗ್ ಮುಗಿಸಿ ಕೆಳಗಡೆ ಹೊರಟ್ವಿ. ಕೆಳಗಡೆ ಇಳಿತಿದ್ದಂಗೆ ನಮಗೆ ಸಿಕ್ಕಿದ್ದು ಈ ಮರಕ್ಕೆ ಹಾಕಿದ್ದ ಜೋಕಾಲಿ. ಮಕ್ಕಳು ಥರ ಆಟ ಆಡಿಕೊಂಡು ಸ್ವಲ್ಪ ಹೊತ್ತು ಇಲ್ಲೂ ಕೂಡ ಟೈಮ್ ಸ್ಪೆಂಡ್ ಮಾಡಿದ್ವಿ. ಕೂತ್ಕೊಳ್ಳೋದೇನೋ ಕೂತ್ಕೊಂಡ್ರು, ಬಟ್ ನಮ್ಗೆ ಸಿಕ್ಕಾಬಟ್ಟೆ ಭಯ ಆಯಿತು, ಬಿಟ್ರೆ ಅಂತ ಹೇಳಿ. ಥ್ಯಾಂಕ್ ಗಾಡ್ ಏನೂ ಆಗಿಲ್ಲ. ಬೆದ್ರೆ ಹಾಗೇನೆ ಟ್ರಿಪ್ ಇಡೀ ಕ್ಲೋಸ್ ಮಾಡಿ ಡೈರೆಕ್ಟ್ ಊರಿಗೆ ಹೋಗಬೇಕಲ್ವಾ ಅಂತ ಹೇಳಿ ಮಂಡೆ ಬಿಸಿ ನಮಗೆ. ಇವರಿಗೇನು ಮಕ್ಕಳಾಟ ಆಡ್ತಾರೆ ಬಿಡಿ. ಜೋಕ್ಸ್ ಅಪಾರ್ಟ್, ಕೆಲವೊಂದು ಸಲ ನಾವು ಎಷ್ಟೇ ದೊಡ್ಡವರಾದರೂ ಈ ಲಿಟಲ್ ಥಿಂಗ್ಸಲ್ಲಿ ಖುಷಿ ಹುಡುಕ್ತಾನೆ ಇರ್ತೀವಿ ಮಕ್ಕಳ ಥರ.